ಆಯ್ತು. ನಮಸ್ಕಾರ. ನನ್ನ ಹೆಸರು ಸುಭಾ ಮಂಗಳೂರು, ವಿಜಯನಗರ ಜಿಲ್ಲಾಧ್ಯಕ್ಷ KRS ಪಾಟೀಲ್. ನಮಸ್ಕಾರ, ನನ್ನ ಹೆಸರು ವೆಂಕಟರಮಣ ಅಂತ, ವಿಜಯನಗರ ಜಿಲ್ಲಾ ಕಾರ್ಯದರ್ಶಿ. ನಮಸ್ಕಾರ, ನನ್ನ ಹೆಸರು PI ಲಿಮಿಟೆಡ್, ಹೊಸಪೇಟೆ ತಾಲೂಕು ಉಪಾಧ್ಯಕ್ಷ. ನಮಸ್ಕಾರ, ನನ್ನ ಹೆಸರು ರಂಜಿನಪ್ಪ. ನಾವು ಇವಾಗ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ್ದೇವೆ. ನಮಸ್ಕಾರ, KR ಪಕ್ಷದ ರೈತ ಸಂಘದ ಅಧ್ಯಕ್ಷ ಹಾಗೂ ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿ ಗೌರವಾಧ್ಯಕ್ಷರು ಬಿ ರೇವಣ್ಣ ಬಸವಂತ. ನಮಸ್ತೆ, ಎ ವನ್ನಪ್ಪ ಅಂತೇಳಿ KR ಪಕ್ಷಕ್ಕೆ ನಾವು ಕಾರ್ಯಕರ್ತಾಗಿ ಸೇರ್ಪಡೆಯಾಗಿದ್ದೇವೆ. ನಮಸ್ಕಾರ, ಅರ್ಪಣೆ ತಾಲೂಕು. ನನ್ನ ಹೆಸರು ಸದ್ದಾಮ್ ಅಂತ, ಸಂಘಟನೆ ಕಾರ್ಯದರ್ಶಿ, ವಿಜಯನಗರ ಜಿಲ್ಲೆ, ಹರಪನಹಳ್ಳಿ ತಾಲೂಕು. ನಮಸ್ಕಾರ, ಜೆ ಅಬ್ದುಲ್ ಸಲಾಂ ಅಂತೇಳಿ ಹರಪನಹಳ್ಳಿ KRS ಪಕ್ಷದ ಸೈನಿಕರು. ಸುರೇಶ್ ಅಂತ ಹೇಳಿ ಕಾರ್ಯಕರ್ತನಾಗಿ ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಷ್ಟ್ರ ಪಕ್ಷದ ಸೈನಿಕ ಚಂದ್ರು ಅಂತೇಳಿ. ನಮಸ್ಕಾರ, ನಾನು ಕೆ ಕೃಷ್ಣ ಅಂತೇಳಿ KRS ಪಕ್ಷದ ಕಾರ್ಯಕರ್ತ. ನಮಸ್ಕಾರ ಬಂಧುಗಳೇ. ಇವತ್ತು ನಾವು ಹರಪನಹಳ್ಳಿ ತಾಲೂಕಿಗೆ ಸಂಬಂಧಪಟ್ಟಂಗ ತಾಲೂಕು ಸಮಿತಿ ಪುನರ್ರಚನೆ ಮಾಡೋದ್ರ ಸಂಬಂಧ ಇವತ್ತು ಮೀಟಿಂಗ್ ಅನ್ನು ಕರೆಯಲಾಗಿತ್ತು. ಈ ಮೀಟಿಂಗ್ ಅಲ್ಲಿ ನಿರ್ಣಯಿಸಿದಂತೆ ಕೆಲವೊಂದಿಷ್ಟು ಈಗ ಅಧ್ಯಕ್ಷನಾಗಿ ಮತ್ತೆ ಪುನರಾಯ್ಕೆ ಮಂಜುನಾಥ್ ಅವ್ರನ್ನ ಮಾಡಿದ್ದೀವಿ. ಅದೇ ರೀತಿಯಾಗಿ ಉಪಾಧ್ಯಕ್ಷರಾಗಿ ಅಬ್ದುಲ್ ಸಲಾಂ, ಪ್ರಧಾನ ಕಾರ್ಯದರ್ಶಿಯಾಗಿ ಅಂಜಿನಪ್ಪ, ಕಾರ್ಯದರ್ಶಿಯಾಗಿ ಆಸ್ಕರ್ ಅಲಿ ಅವರು, ಸಂಘಟನಾ ಕಾರ್ಯದರ್ಶಿಯಾಗಿ ಸದ್ದಾಮ್ ಅವರು, ಇನ್ನೊಬ್ರು ಮತ್ತೆ ಕಾರ್ಯದರ್ಶಿ ಕೋಟಪ್ಪ. ಇಷ್ಟು ಜನ ತಾಲೂಕು ಸಮಿತಿಯನ್ನು ಪುನರ್ರಚನೆಯಾಗಿ ಇವತ್ತಿನ ಸಭೆಯಲ್ಲಿ ನಿರ್ಣಯಿಸಿದಂತೆ ಮಾಡಲಾಗಿದೆ. ಅದೇ ರೀತಿಯಾಗಿ ಅಂಗಘಟಕ ರೈತ ಅಂಗಘಟಕ ಕೂಡ ನಾವು ಇವತ್ತು ಕೆಲವೊಂದಿಷ್ಟು ಹೆಸರನ್ನು ಶಿಫಾರಸು ಮಾಡಿದ್ದೀವಿ. ಯಾರು ಅಂದರೆ ಕರಿಬಸಪ್ಪ ಅಧ್ಯಕ್ಷರು, ಎಸ್ ಕೊಟ್ರೇಶಿ ಉಪಾಧ್ಯಕ್ಷರು, ರೇವಣ್ಣ ಗೌರವ ಅಧ್ಯಕ್ಷರು, ವಿಜಯ್ ಕುಮಾರ್ ಕಾರ್ಯದರ್ಶಿ, ಮಂಜುನಾಥ್ ಕಾರ್ಯದರ್ಶಿಯಾಗಿ ಇಂದಿನ ಸಭೆಯಲ್ಲಿ ಫೈನಲೈಸ್ ನಿರ್ಣಯ ಮಾಡಿದ್ದೀವಿ. ಹಾಗಾಗಿ ಇದು ಈಗ ನಾವು ರಾಜ್ಯ ಸಮಿತಿಯವರಿಗೂ ಕೂಡ ಕಳಿಸ್ತಾ ಇದ್ದೀವಿ. ಇಷ್ಟು ಹೇಳಿ ನನ್ನ ಒಂದೆರಡು ಮಾತು ವಿರಾಮ ಹೇಳ್ತಾರೆ. ಹಾಗೆಯೇ ನಮ್ಮ ವೆಂಕಟರಮಣ ಅವರಿದ್ದಾರೆ, ಅವರು ಒಂದು ಮಾತಾಡ್ತಾರೆ. ನಮಸ್ಕಾರ, ಇವತ್ತು ನಾವು ಹರಪನಹಳ್ಳಿ ತಾಲೂಕಿನಲ್ಲಿ ಇರ್ತಕ್ಕಂಥದ್ದು. ಇವತ್ತು ಸಭೆ ಏನು ನಮ್ಮ KRS ಪಾರ್ಟಿಯಿಂದ ನಡೆದಿರ್ತಕ್ಕಂಥ ಸಭೆ ಏನಂತಂದರೆ, ತಾಲೂಕು ಬಾಡಿಯನ್ನ ಪುನರ್ರಚನೆ ಮಾಡಬೇಕಂತೇಳಿ ಇವತ್ತು ಉದ್ದೇಶದಿಂದ ಈ ಸಭೆಯನ್ನು ಎಲ್ಲರನ್ನ ಕರೆದು ಅವರವರ ಅಭಿಪ್ರಾಯಗಳನ್ನು ಕೇಳಿದ್ವಿ. ಆದರೆ ನಮ್ಮ ತಾಲೂಕಾ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ನಾಯಕ್ ಅನ್ನೋರು ಇವತ್ತು ಸಭೆಗೆ ಬರಲಿಕ್ಕೆ ಅವರಿಗೆ ಆಗಿರಲಿಲ್ಲ. ಹಂಗಾಗಿ ಮತ್ತೆ ಇವತ್ತು ಅವ್ರು ಇಲ್ದಂಗೆ ನಾವು ತಾಲೂಕು ಬಾಡಿಯನ್ನು ರಚನೆ ಮಾಡೋದು ನಮ್ಮ ಸರಿ ಅನ್ಸಲ್ಲ ಅಂತೇಳಿ ನಾವು ಇದನ್ನು ಒಂದು 15 ದಿನಗಳ ಕಾಲ ಮುಂದೆ ಹಾಕಿದ್ದೀವಿ. ಯಾಕಂತಂದ್ರೆಗಿನ ಅವರು ಕೂಡ ಪಾಲ್ಗೊಂಡು ಅದ್ರ ಬಗ್ಗೆ ಅವ್ರ ಕೆಲಸ ಕಾರ್ಯಗಳನ್ನು ಏನು ಅವರ ಅಭಿವೃದ್ಧಿಯನ್ನು ಮಾಡಿರ್ತಕ್ಕಂಥದ್ದು ಅವರು ನಮ್ಗೆ ಒಂದಿಷ್ಟು ತೋರಿಸ್ಬೇಕಾಗಿರ್ತದ. ಯಾಕಂತಂದ್ರೆಗಿನ ಅವರೇ ಅಧ್ಯಕ್ಷರೇ ಇಲ್ಲ ಅಂದ ಒಂದು ಸಂದರ್ಭದಲ್ಲಿ ಮತ್ತೆ ಪ್ರಧಾನ ಕಾರ್ಯದರ್ಶಿ ಅವರು ಕೂಡ ಇದೆ, ಪ್ರಧಾನ ಕಾರ್ಯದರ್ಶಿ ಕೂಡ ಹುದ್ದೆ ಖಾಲಿ ಇದೆ. ಹಿಂಗಾಗಿ ಇವತ್ತು ನಾವು ಪುನರ್ರಚನೆ ಮಾಡಲಿಕ್ಕೆ ಆಗಿರಲಿಲ್ಲ. ಯಾಕಂತಂದ್ರೆಗಿನ ಅವರು ಅಧ್ಯಕ್ಷರು ಇಲ್ಲದ ಕಾರಣಕ್ಕೆ ಅವರಿಗೆ ಫೋನ್ ಮಾಡಿ ಫೋನ್ ಮೂಲಕ ನಾವು ಕೇಳಿದ್ವಿ, ಯಾಕೆ ಬಂದಿರಲಿಲ್ಲ ನೀವು ಈ ಥರ ಇವತ್ತು ಪುನರ್ರಚನೆ ಇತ್ತಲ್ಲ ಅಂತೇಳಿ. ಅಂದ್ರೆಗಿನ ಅವ್ರು ಏನಂತಂದ್ರೆ, ಸುಮಾರು ನಾವು ಇಲ್ಲ ನೆಕ್ಸ್ಟ್ ಮೀಟಿಂಗಲ್ಲಿ ನಾನು ಬಂದು ನಿಮಗೆ ಭೇಟಿ ಆಗ್ತೀನಿ, ಸಭೆಯಲ್ಲಿ ನಾನು ಸೇರ್ತೀನಿ, ಮಾತಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹಂಗಾಗಿ ಇವತ್ತು ನಾವು ಪರ್ಟಿಕ್ಯುಲರ್ ಆಗಿ ಪೂರ್ತಿ ನಿರ್ಣಯ ಅಂತೂ ನಾವು ಇವತ್ತು ತಗೊಂಡಿಲ್ಲ. ಮುಂದೆ ಒಂದು 15 ದಿನಗಳ ಅವರಿಗೆ ಕಾಲಾವಕಾಶವನ್ನು ಕೊಡ್ತೀವಿ.
ಅವರು ಬಂದು ಅವರು ಏನು ಅಭಿವೃದ್ಧಿಯನ್ನು ಮಾಡಿರ್ತಕ್ಕಂಥದ್ದನ್ನು ನಮಗೆ ತೋರಿಸಿದರೆ ನೆಕ್ಸ್ಟ್ ಪುನರ್ರಚನೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಜಿಲ್ಲಾ ಸಮಿತಿಯನ್ನು ನಾವು ಆಲೋಚನೆ ಮಾಡಿ ಮುಂದಡಿತೀವಿ ಅಂತ ನಾನು ಈ 2 ಮಾತನ್ನು ಹೇಳ್ತೀನಿ. ಈಗಾಗಲೇ ಕೆಲವೊಂದಿಷ್ಟು ಆಕಾಂಕ್ಷಿಗಳ ಪಟ್ಟಿ ತಗೊಂಡಿದೆ. ಸದ್ಯ ಏನು ನಾವು ಕೆಲವೊಂದಿಷ್ಟು ಈಗ ನಮಗೆ ಜಿಲ್ಲಾಧ್ಯಕ್ಷರು ಏನು ಸುಮನ್ ಅವರು ಹೇಳಿದ್ರಲ್ಲ, ಅಂತಿಮವಾಗಿ ನಿರ್ಣಯ ಅಂತೂ ಅಲ್ಲ ಇದು. ಅಧ್ಯಕ್ಷರು ಬಂದ್ಬಿಟ್ಟು ಮಂಜುನಾಥ್ ನಾಯಕು, ಮತ್ತು ಉಪಾಧ್ಯಕ್ಷರು ಬಂದ್ಬಿಟ್ಟು ಅಬ್ದುಲ್ ಸಲಾಂ, ಮತ್ತು ಪ್ರಧಾನ ಕಾರ್ಯದರ್ಶಿ ಅಂಜಿನಪ್ಪ ಪಿ, ಕಾರ್ಯದರ್ಶಿ ಆಸ್ಕರ್ ಅಲಿ, ಸಂಘಟನಾ ಕಾರ್ಯದರ್ಶಿ ಸದ್ದಾಂ, ಮತ್ತು ಕಾರ್ಯದರ್ಶಿ ಕೊಟ್ಟಪ್ಪ ಅಂತೇಳಿ ಇವತ್ತು ನಾವು ಸದ್ಯ ಇದು ರಫಾಗಿ ಬರ್ಕೊಂಡಿರ್ತಕ್ಕಂಥದ್ದು. ಮತ್ತು ಒಂದು 15 ದಿನಗಳ ನಂತರ ನಾವು ಇದನ್ನು ನಮ್ಮ ಜಿಲ್ಲಾ ಕಮಿಟಿಯಿಂದ ನಾವು ಫೈನಲ್ ಮಾಡಿಬಿಟ್ಟು ಅವ್ರಿಗೆ ಯಾವ್ಯಾವ ಸ್ಥಾನಗಳನ್ನ ಯಾರ್ಯಾರು ಯಾವ ಥರ ನಿಭಾಯಿಸ್ತಾರೆ ಅನ್ನುವಂಥದ್ದನ್ನು ಅವ್ರನ್ನ ನೋಡ್ಕೊಂಡು ನಂತರ ನಾವು ಫೈನಲ್ ಮಾಡ್ತೀವಿ ಅಂತೇಳಿ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ. ಈಗ ಅಂಗಘಟಕ ರೈತ ಘಟಕವನ್ನು ಕೂಡ ನಾವು ಸ್ಥಾಪನೆ ಮಾಡ್ಬೇಕಂತೇಳಿ ಇವತ್ತು ನಾವು ಅನ್ಕೊಂಡಿದ್ದೀವಿ. ಹಂಗಾಗಿ ಕೆಲವೊಂದು ಏನು ನಮಗೆ ಕಾರ್ಯಕರ್ತರಿದ್ದಾರಲ್ಲ ಅವರೆಲ್ಲ ರೈತರು ಇದ್ದಾರೆ. ಹಂಗಾಗಿ ಅವ್ರಿಗೂ ಕೂಡ ಒಂದು ಅಂಗಘಟಕವನ್ನು ತಗೊಂಡು ನಾವು ಇವತ್ತು ರಚನೆ ಮಾಡ್ಬೇಕಂತೇಳಿ ಒಂದು ರಫು ಪಟ್ಟಿಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸುಭಾನ್ ಅವರು ಕೂಡ ಪಟ್ಟಿ ಮಾಡಿದ್ದಾರೆ. ಇದು ಹರಪನಹಳ್ಳಿ ರೈತ ಘಟಕಕ್ಕೆ ಬಂದು ಕೆ ಕರಿಬಸಪ್ಪ ಅಧ್ಯಕ್ಷ, ಎಸ್ ಕೊಟ್ರೇಶ್ ಉಪಾಧ್ಯಕ್ಷರು, ಮತ್ತು ಇನ್ನು ರೇವಣ್ಣ ಗೌರವಾಧ್ಯಕ್ಷ, ಎಂ ವಿಜಯ್ ಕುಮಾರ್ ಕಾರ್ಯದರ್ಶಿ, ಮಂಜುನಾಥ್ ಕಾರ್ಯದರ್ಶಿಯಾಗಿ ಇವ್ರನ್ನ ರೈತ ಘಟಕಕ್ಕೆ ನೇಮಕ ಮಾಡ್ಕೋಬೇಕಂತೇಳಿ ನಾವು ಇವತ್ತಿನ ದಿನ ನಾವು ಅನ್ಕೊಂಡಿವಿ. ಆದರೆ ಇನ್ನೂ ಫೈನಲೈಸ್ ಅಂತೂ ಆಗಿಲ್ಲ. ಮುಂದಿನ ದಿನಗಳಲ್ಲಿ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿ ಇನ್ನೊಂದು 15 ದಿನದೊಳಗೆ ಇದನ್ನು ನಮ್ಮ ಜಿಲ್ಲಾಧ್ಯಕ್ಷರು ಫೈನಲ್ ಮಾಡಿ ಇದನ್ನು ಪೂರ್ತಿಯಾಗಿ ಅವರವರಿಗೆ ತಕ್ಕಂತೆ ಜವಾಬ್ದಾರಿ ಸ್ಥಾನಗಳನ್ನು ಕೊಟ್ಟು ನೀವು ಮುಂದುವರ್ಸ್ಕೊಂಡು ಹೋಗ್ರಿ ಅನ್ನುವಂಥ ಮಾತನ್ನು ನಮ್ಮ ಜಿಲ್ಲಾಧ್ಯಕ್ಷರು ಸುಭಾನ್ ಅವರು ಹೇಳಿರ್ತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿನಗಳಲ್ಲಿ ಯಾರ್ಯಾರಿಗೆ ಏನೇನು ಕೊಡ್ತೀವಿ ಅವರವರು ತಮ್ಮ ತಮ್ಮ ಕೆಲಸಗಳನ್ನು ನೀಟಾಗಿ ನಿಭಾಯಿಸ್ಕೊಂಡು ಪಕ್ಷವನ್ನು ಬೆಳೆಸಿ ಅವರು ಕೂಡ ಒಂದು ಲೀಡ್ರಿಗೆ ಆಗಿ ಬೆಳಿಬೇಕಂತೇಳಿ ನಮ್ಮಲ್ಲಿ ಒಂದು ವಿನಂತಿ. ಈ 2 ಮಾತನ್ನು ನಾವು ಮಾತಾಡ್ರಿ. ಚಂದ್ರಶೇಖರ್ ನಮಸ್ತೆ. ವೆಂಕಟರಮಣ ಸರ್ ಹೇಳಿದಂಗೆ ಮತ್ತು ಜಿಲ್ಲಾಧ್ಯಕ್ಷರು ಹೇಳಿದಾಗೆ ತಾಲೂಕು ನಮಗೆ ಅವಶ್ಯಕತೆ ಇತ್ತು ತಾಲೂಕು ಬಾಡಿಯನ್ನು ರಚನೆ ಮಾಡೋದು. ಈ ಹಿಂದಿನ ಸುಮಾರು ವರ್ಕ್ ಆಗಿದೆವು, ಆಗಿಲ್ಲ ಅಂತಲ್ಲ, ಬಟ್ ಬರ್ತಾ ಇಲ್ಲ. ಏನು ಪದಾಧಿಕಾರಿಗಳು ಹುದ್ದೆ ತಗೊಳ್ತಾರೆ, ಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇರಲಿಲ್ಲ. ಅದಕ್ಕೋಸ್ಕರ ಇನ್ನು ಮುಂದೆ ಆಗಲಿ ಈ ಥರ ಆಗದಂತೆ ತಾಲೂಕು ಬಾಡಿಯನ್ನು ರಚನೆ ಮಾಡ್ತಾ ಇದ್ದೀವಿ. ಅದನ್ನು 15 ದಿನ ಆದಮೇಲೆ ಫೈನಲ್ ಲಿಸ್ಟ್ ಪಟ್ಟಿ ಬಿಡುಗಡೆ ಮಾಡ್ತೇವೆ ಅಂತೇಳಿ ಹೇಳ್ತೀನಿ. ನಾನು ಮಾತು ಮುಗಿಸ್ತೀನಿ. ಮಾತಾಡ್ರಿ, ನೀವು ಲೋಕಲ್ ಮಾತಾಡ್ರಿ, ಏನು ಅನ್ಸುತ್ತೆ ಅದು ಮಾತಾಡ್ರಿ. ನಮಸ್ಕಾರ, ನಾನು ಜೆ ಅಬ್ದುಲ್ ಸಲಾಂ ಅಂತೇಳಿ ಹರಪನಹಳ್ಳಿ KRS ಪಕ್ಷದ ಸೈನಿಕನಾಗಿದ್ದೇನೆ. ಈಗ ಇವತ್ತಿನ ದಿವಸ ಈಗ ತಾಲೂಕು ಬಾಡಿ ರಚನೆ ಅಂತೇಳಿ ಮಾಡಲಿಕ್ಕೋಸ್ಕರ ನಮ್ಮ ಹೊಸಪೇಟೆಯಿಂದ ಭಾಳ ಜನ ಪದಾಧಿಕಾರಿಗಳು ಬಂದಿದ್ದಾರೆ ಮತ್ತು ನಮ್ಮ ಅಧ್ಯಕ್ಷರಾದ ಸುಭಾನ್ ಸರ್ ಅವರು ಬಂದಿದ್ದಾರೆ. ಈಗ ಬಾಡಿಯನ್ನು ರಚನೆ ಮಾಡಿದ್ದಾರೆ ತಾತ್ಕಾಲಿಕವಾಗಿ. ಇನ್ನು 15 ದಿನಗಳ ನಂತರ ಫೈನಲ್ ಆಗಿ ಮಾಡ್ಕೊಳ್ತೀವಿ. ನಮ್ಮ ಸರ್ ನಾವು ಕೋಟೆಪ್ಪ ಅಂತ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ಕೊಂಡು ಇಡೀ ಜಿಲ್ಲಾದಲ್ಲೇ ರಾಜ್ಯದಲ್ಲೇ ನಮ್ಮ ಹರಪನಹಳ್ಳಿ ತಾಲೂಕು KRS ಪಕ್ಷದಲ್ಲಿ ಒಂದು ಹೆಸರು ತಾಮಕ್ಕಂತ ನಾವು ಪಣ ತೊಟ್ಟು ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಸೈನಿಕರು, ನಮ್ಮ ಸದಸ್ಯರು, ನಮ್ಮ ಅಧ್ಯಕ್ಷರು ಅವರೆಲ್ಲ ಶ್ರಮದಿಂದ ಕೆಲಸ ಮಾಡ್ತಕ್ಕಂಥ ನಂಬಿಕೆ ಐತಿ. ನಾವು ಮಾಡಿ ತೋರಿಸ್ತೇವೆ. ನಮಸ್ತೆ. ಇದು KRS ಪಕ್ಷ ಒಳ್ಳೆತನದಿಂದ ಎಲ್ಲ ಸಾರ್ವಜನಿಕರಿಗೂ ಅನುಕೂಲ ಮಾಡಿಕೊಡ್ತಾ ಬಂದಿರೋದ್ರಿಂದ ಉದ್ದೇಶದಿಂದ ಇಲ್ಲಿ ತಾಲೂಕು ಘಟನೆ ರಚನೆ ಮಾಡಕ್ಕಂತ ಎಲ್ಲ ಮೀಟಿಂಗ್ ಕರೆದಿದ್ರು. ನಮ್ಮ ಜಿಲ್ಲಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಇರೋದ್ರಿಂದ ಈ ಕೆಲಸವನ್ನು ಶ್ರದ್ಧೆಯಿಂದ ನಾವೆಲ್ಲರೂ ನೆರವೇರಿಸಿಕೊಡ್ತೇವೆ ಅಂತ ಜೈ KRS ಪಕ್ಷ. ನಮಸ್ಕಾರ, ನಮ್ಮ ಹೆಸರು ಅಂಜಿನಪ್ಪ, ತಾಲೂಕು ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ಒಂದು ಕಾರ್ಯನಿರ್ವಹಿಸಲಿಕ್ಕೆ ಒಂದು ಪೋಸ್ಟನ್ನು ಕೊಟ್ಟಿದ್ದಾರೆ. ಇನ್ಮೇಲೆ ನಿಯಮಿತವಾಗಿ ನಾವು ಕಾರ್ಯವನ್ನು ನಿರ್ವಹಿಸ್ಕೊಂಡು ಹೋಗ್ತಿದ್ದೀವಿ.
ಇದಕ್ಕೂ ಮುಂಚೆ ನಮ್ಮ ರವಿಕೃಷ್ಣ ರೆಡ್ಡಿ ಸರ್ ಅವರು ಹರಪನಹಳ್ಳಿ ತಾಲೂಕಲ್ಲಿ ಭ್ರಷ್ಟ ಮುಕ್ತ ಹರಪನಹಳ್ಳಿ ತಾಲೂಕನ್ನು ಮಾಡಬೇಕಂತ ಉದ್ದೇಶದಿಂದ ನಾವು ಇದ್ರ ಜೊತೆ ಸೇರಿಬಿಟ್ಟು ಒಂದು ಭ್ರಷ್ಟ ಏನು ನಡೀತಾ ಇದೆ, ಲಂಚ ಮುಕ್ತ ಏನೇನು ನಡೀತಿದೆ ಅದನ್ನೆಲ್ಲಕ್ಕೂ ಕಡಿವಾಣ ಹಾಕ್ಬೇಕಂತ ಹೇಳ್ಬಿಟ್ಟು ನಮ್ಮ ಸೈನಿಕರಾಗಿರ್ಬೋದು, ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಸುಭಾನ್ ನಗರ್ ಸರ್ ಆಗಿರ್ಬೋದು, ಎಲ್ಲರೂ ಬಂದು ಈ ತಾಲೂಕು ಬಾಡಿ ಮೀಟಿಂಗಲ್ಲಿ ಚರ್ಚೆಯಲ್ಲಿ ಕೊಟ್ಟಿದ್ದಾರೆ. ನಮ್ಮ ಮಾಹಿತಿ ತುಂಬ ಧನ್ಯವಾದಗಳು. ನಮಸ್ಕಾರ. ನಾವು ಹೊಸಪೇಟೆಯಿಂದ PNG ಅಂತೇಳಿ ಅವ್ರು ಕೃಷ್ಣ ಅವರವರು ಹೊಸಪೇಟೆಯಿಂದ, ಆಮೇಲೆ ವೆಂಕಟರಮಣವರು ಕಾರ್ಯದರ್ಶಿ, ಜಿಲ್ಲಾ ಕಾರ್ಯದರ್ಶಿ ಅವರು ನಾವು ಹೊಸಪೇಟೆಯಿಂದ ಆಗಮಿಸಿದ್ದೀವಿ. ಆಗಮಿಸಿದ ಉದ್ದೇಶ ಏನಂದರೆ, ಇವತ್ತು ಹರಪನಹಳ್ಳಿಯಲ್ಲಿ ತಾಲೂಕು ಬಾಡಿ ರಚನೆ ಮಾಡ್ತಕ್ಕಂಥ ನಮ್ಮ ತಾಲೂಕು ಅಧ್ಯಕ್ಷರಾದ ಸುಭಾನ್ ಸರ್ ಅವರು ಸಮ್ಮುಖದಲ್ಲಿ, ಜಿಲ್ಲಾಧ್ಯಕ್ಷರ ಸುಭಾನ್ ಸರ್ ಸಮ್ಮುಖದಲ್ಲಿ ಅವರು ಭಾಳ ಸ್ಪಷ್ಟವಾಗಿ, ಭಾಳ ಇಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ತಮ್ಮ ಕೆಲಸಗಳನ್ನು ಯಾವ ರೀತಿ ನಿಭಾಯಿಸಬೇಕು, ಯಾವ ರೀತಿ ನೀವು ಪಾಲ್ಗೊಳ್ಬೇಕು, ಆಮೇಲೆ ಯಾವ ಹುದ್ದೆಯಲ್ಲಿ ನೀವು ಒಬ್ಬರಿಂದ ಏನು ಮಾಡೋಕ್ಕಾಗಲ್ಲ, ಎಲ್ಲರೂ ಒಕ್ಕಟ್ಟಿನಿಂದ ಈ ಸ್ವಚ್ಛ ಜನಪರ ಪ್ರಾಮಾಣಿಕತೆ ಇರ್ತಕ್ಕಂಥ ಪಕ್ಷ ಅಂದರೆ KRS. ಈ ಪಕ್ಷನ ನೀವು ಎಲ್ಲರೂ ಒಕ್ಕೂಡಿ ಈ ಪಕ್ಷನ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಬೆಳೆಸಬೇಕು ಅಂತೇಳಿ ಈ ನಮ್ಮ ಜಿಲ್ಲಾ ಕಾರ್ಯದರ್ಶಿಯಾದಂಥ ವೆಂಕಟರಮಣರವರು ಹಾಗೂ ನಮ್ಮ ಅಧ್ಯಕ್ಷರಾದಂಥ ಸುಭಾನ್ ಸರ್ ಅವರು ಮಾಹಿತಿ ಕೊಟ್ಟೋದಕ್ಕೆ ನಾವು ಭಾಳ ಸಂತೋಷದಿಂದ ಈ ಪಕ್ಷಕ್ಕೆ ಹೀಗೆ ಮುಂದುವರಲಿ, ಹೀಗೆ ನೀವೆಲ್ಲರೂ ಅವ್ರು ಹಾಕಿದಂಥ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಪಕ್ಷನ ಮುಂದುವರಿಸ್ಕೊಂಡು ಹೋಗೋಣ ಅಂತ ಹೇಳ್ತಾ ನನ್ನ ಮಾತನ್ನು ನಾನು ಈ ಸಭೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಭಾಳ ಸಂತೋಷದಿಂದ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ನಾನು ಕೆ ಕೃಷ್ಣ ಅಂತೇಳಿ KRS ಪಕ್ಷದ ಕಾರ್ಯಕರ್ತ. ಇವತ್ತು ಈ ಸಭೆಯ ಉದ್ದೇಶ ಏನಂತಂದರೆ, ಜಿಲ್ಲಾ ಸಮಿತಿಯಿಂದ ಹರಪನಹಳ್ಳಿ ತಾಲೂಕು ಘಟಕವನ್ನು ಪುನರ್ರಚನೆ ಕುರಿತು ಇವತ್ತು ಒಂದು ಸಭೆ ಕರೆಯಲಾಗಿತ್ತು. ನಾವು ಕೂಡ ಹೊಸಪೇಟೆಯಿಂದ ಈ ಹರಪನಹಳ್ಳಿ ತಾಲೂಕಿಗೆ ಆಗಮಿಸಿದ್ದೇವೆ. ಇವತ್ತು ಎಲ್ಲರ ಸಮ್ಮುಖದಲ್ಲಿ ಇವತ್ತೊಂದು ಸಭೆ ನಡೀತಾ ಇದೆ. ಆ ಸಭೆ ಏನಂತಂದರೆ, ಹರಪನಹಳ್ಳಿ ತಾಲೂಕು ಹಿಂದೆ ಕೂಡ ರಚನೆ ಆಗಿತ್ತು. ಆ ತಾಲೂಕು ಸಕ್ರಿಯವಾಗಿ ಕೆಲಸ ಮಾಡದಿರೋ ಕಾರಣ ಮತ್ತೆ ಪುನರ್ರಚನೆ ಮಾಡೋದಕ್ಕಾಗಿ ಜಿಲ್ಲಾಧ್ಯಕ್ಷರು ಮತ್ತು ಜಿಲ್ಲಾ ಕಾರ್ಯದರ್ಶಿಗಳಾದ ಮತ್ತು ಕಾರ್ಯಕರ್ತರೆಲ್ಲ ಸೇರಿ ಇಲ್ಲಿ ಒಂದು ಸಭೆ ಮಾಡಿದ್ದೀವಿ. ಇವತ್ತು ಎಲ್ಲರ ಕಾರ್ಯಕರ್ತರ ಅಭಿಪ್ರಾಯವನ್ನು ಒಂದು ಲೀಸ್ಟ್ ತಗೊಂಡು, ಮತ್ತು ತಾಲೂಕು ಅಧ್ಯಕ್ಷರ ಇವತ್ತು ಅವರು ಈ ಸಭೆಗೆ ಬರದಿರೋ ಕಾರಣ ಅವರ ಇನ್ನೊಂದು 15 ದಿನಗಳ ಕಾಲ ಒಂದು ಕಾಲಾವಕಾಶ ಕೊಟ್ಟು ಈ ತಾಲೂಕು ಸಮಿತಿಯನ್ನು ಫೈನಲ್ ಆಗಿ ಪುನರ್ರಚನೆ ಮಾಡೋದಾಗಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ತಿಳಿಸಿದ್ದಾರೆ. ಈ ಎರಡು ಮಾತನ್ನು ಮುಗಿಸಿ ನಾನು ಹೇಳ್ತೀನಿ.